ಇಲ್ಲ ಮತ್ತೆ ಡಿಂಪ್ ಅವ್ರ ಮನೆಗೆ ಹೊಂಟಾರ. ಅದಕ್ಕೆ ಹೋಗಿತ್ತ ಮೊದಲು ಈ ಸಲ ನಾನು ಸ್ಪಾರ್ಕ್ಲರ್ ಆರ್ಡರ್ ಮಾಡಿದ್ದೆ. ನೀವು ನೋಡ್ಬೋದು ಕೇಕ್ ಮೇಲೆ ಇಡ್ಲಾಕ ಬಡ ಬಡವ್ರಿಗೆ ಪ್ಯಾಕ್ ಮಾಡ್ಲಾಕತ್ತೀನಿ. ಮಂದಿಗೆ ಊಟನು ಭಾಳ ಸೇರ್ತು. ಏನ್ ಚಂದದ ಊಟ, ಎಲ್ಲಿಂದ ಕೇಕ್ ಎಲ್ಲ ಪೀಸ್ ಪೀಸ್ ಮಾಡಿ ಎಲ್ಲರಿಗೆ ಕೊಡ್ಲಾಕತ್ತಾರ. ಕಡಿಕ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಉತ್ತರ ಕನ್ನಡ ಚಾನಲ್. ನಾನು ನಿಮ್ಮ ಅಶ್ವಿನಿ. ಹೆಂಗದ್ರಿ ನೀವೆಲ್ಲರೂ? ಹೋಪ್ ನೀವೆಲ್ಲರೂ ಆರಾಮದ್ರಿ, ಸೇಫ್ ಅದ್ರಿ ಅನ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ನನ್ನ ಕಡೆ ಎಂತ ದೊಡ್ಡ ತಪ್ಪಾಯ್ತು ನೋಡ್ರಿ, ಎಂತ ದೊಡ್ಡ ಅನಾಹುತ ಮಾಡ್ಕೊಂಡ್ಬಿಟ್ಟೆ. ನಾನು ಇಷ್ಟು ವರ್ಷ ಎಡಿಟ್ ಮಾಡ್ಕೊಂಡು ಬಂದಿನಲ್ಲ, ಒಂದ್ಸಲಾನು ಹಿಂಗಾಗಿಲ್ಲ ನೋಡ್ರಿ. ನಾನು ಪ್ರೀವಿಯಸ್ ವಿಡಿಯೋ ನಾನು ಅಪ್ಲೋಡ್ ಮಾಡಿದ್ನಲ್ಲ, ಅದು ಬರೀ 6 ಮಿನಿಟ್ಸ್ ವಿಡಿಯೋ ಅಷ್ಟೇ ಅಪ್ಲೋಡ್ ಆಗೈತಿ. ಅನಾಯಂದ್ ಬರ್ತ್ಡೇದು 13 ಮಿನಿಟ್ಸ್ ವಿಡಿಯೋ ಹೆಂಗಿದ್ದಂಗೆ ಹಾಗೆ ಕೂತದ ನೋಡಿ ಎಡಿಟರ್ನಾಗ. ಎಂಥ ಕರ್ಮ ಇರ್ಬೇಕು ನನಗೆ. ಅದನ್ನು ಹೋಗ್ಲಿ, ಬೇರೆ ವಿಡಿಯೋಸ್ ಇತ್ತಂದ್ರೆ ಅದು ಓಕೆ ಅಂತ ಅನ್ಕೊಂತಿದ್ದೆ. ಬಟ್ ಅದನ್ನು ಅನಾಯಂದ್ ಬರ್ತ್ಡೇ ವಿಡಿಯೋ ಜೋಡಿ ಹಿಂಗಾಯ್ತಲ್ಲ ಅಂತ ಅದೊಂದು ನನಗೆ ಭಾಳ ಕೆಟ್ಟ ಹಾಳಾಕೈತಿ. ಈಗಂತೂ ನೀವೆಲ್ಲರೂ ನನ್ನ ಫ್ಯಾಮಿಲಿ ಮೆಂಬರ್ ಆಗಿರಿ. ಅದಕ್ಕೆ ನನ್ನ ಈ ಸಣ್ಣ ತಪ್ಪನ್ನ ನೀವು ನನಗೆ ತಿದ್ಕೊಳಕ್ಕೆ ಚಾನ್ಸ್ ಕೊಡ್ತೀರಿ, ನಾನೆಲ್ಲ ಅರ್ಥ ಮಾಡ್ಕೊಂತೀರಿ. ಇನ್ಅಪ್ರೋಪ್ರಿಯೇಟ್ ಕಟ್ ಆಗಿದ್ದು ಈಗ ಅಪ್ರೋಪ್ರಿಯೇಟ್ ಆಗಿ ನಾನು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಅನಾಯಂದು ಕೇಕ್ ಕಟಿಂಗ್ ಅದೆಲ್ಲ ನಾವು ಹೆಂಗೆ ಮಾಡ್ತೀವಿ ಅಂತ ಅದೆಲ್ಲ ನೋಡ್ಕೊಂಡು ಬರ್ರಿ. ಈಗ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ನೋಡ್ರಿ. ಯಾರು ನಿಮ್ಗೆ ಹೆಲ್ಪ್ ಮಾಡಕ್ ಇರಂಗಿಲ್ಲ, ನೀವೇ ಎಲ್ಲ ಬಡ್ದಾಡ್ಕೊಂಡು ಮಾಡ್ಬೇಕು. ಮತ್ತೆ ಯಾವ್ದು ಬಿಡಾಕ್ ಬರಂಗಿಲ್ಲ. ನೀವೆಲ್ಲ ಮೆಮೊರೀಸ್ ಎಲ್ಲ ಕಲೆಕ್ಟ್ ಮಾಡ್ಕೋಬೇಕು, ನೀವು ಫ್ರೆಂಡ್ಸ್ ಮಾಡ್ಕೋಬೇಕು ಅಂದ್ರೆ ಇವೆಲ್ಲ ಮಾಡ್ಲೇಬೇಕಾಕೈತಿ. ಸ್ಪೆಷಲಿ ನಿಮಗ್ ನಾನು ತೋರಿಸ್ಬೇಕಂತಂದ್ರೆ ನನಗೆ ಬಿಡ್ಲಾರ್ದ ಕರ್ಮ ಆಗ್ಯದ, ನಾನ್ ಮಾಡ್ಲೇಬೇಕು. ನಮ್ಮನ್ನೆಲ್ಲ ನೋಡಿ, ನನ್ನ ವ್ಲಾಗ್ಸ್ ನೋಡಿ ನೀವೆಲ್ಲ ಖುಷಿ ಪಡ್ತಿರಲ್ಲ, ಅದಕ್ಕೆ ನಾನು ಕಷ್ಟಪಟ್ಟು ಮಾಡ್ಲೇಬೇಕಲ್ಲ ರೀ. ನಿಮ್ ಖುಷಿಗೆ ಮುಂದೆ ನನ್ಗೆ ಯಾವ್ದು ಏನು ಇಂಪಾರ್ಟೆಂಟ್ ಅಲ್ಲ. ನಾ ಇಷ್ಟು ಚಂದ ರೆಡಿ ಮಾಡಿದ್ರ ನೋಡ್ರಿ, ಸ್ಪ್ಲಾಶ್ ಪ್ಯಾಡ್ ಒಳಗೆ ಆಡಕ್ ಹೋಗಿ ಬಿಟ್ಲು. ಇನ್ನ ಕೇಕು ಕಟ್ ಮಾಡಿಲ್ಲ. ಇದೇ ಯಾಕಿಂತ ಹೊಸ ಡ್ರೆಸ್ ಅಲ್ಲಿ ಏವಾನು ಅದನ್ನ. ನಾನು ಆಕ್ಚುಲಿ ಸ್ಪ್ಲಾಶ್ ಪ್ಯಾಡ್ ಪಾರ್ಟಿನೇ ಅಂತ ಅನ್ಕೊಂಡಿದ್ದೆ ಮಕ್ಕಳಿಗೆ. ಅದ್ರ ತಕ್ಕಂಗೆ ಮಕ್ಕಳು ಎಂಜಾಯ್ ಮಾಡಿದ್ರು. ಮುಂಜಾನೆ ಬಂದಾಗ ಭಾಳ ಥಂಡ್ ಗಾಳಿ ಇತ್ತು. 11:30ಗೆ ಅದನ್ನ ಡೆಕೋರೇಟಿವ್ ಬಂದಾಗ ಅಯ್ಯಪ್ಪ ಏನಿದು ಇಂಥ ಥಂಡಿ ಅದಲ್ಲ. ಹವಾಯನ್ ಥೀಮ್ ಸ್ಪ್ಲಾಶ್ ಪ್ಯಾಡ್ ಅಂತ ಮಕ್ಕಳಿಗೆ ಸ್ವಿಮ್ಮಿಂಗ್ ಸೂಟ್ ಎಲ್ಲ ತೊಗೊಂಡ್ ಬರ್ರಿ ಅಂತ ಇನ್ವೈಟ್ ಒಳಗೆ ಹಾಕ್ಬಿಟ್ಟಿದ್ದೆ. ಈಗ ನೋಡಿದ್ರ ಕೆಟ್ಟ ಥಂಡಿ ಅದಲ್ಲಪ್ಪ, ಹೆಂಗ್ ಮಾಡೋದು ಅಂತ ಅನ್ಕೊಳಕತ್ತಿದೆ. ಮಂದಿ 2:30 ಬರ್ಲಾಕತ್ತಾರಲ್ಲ, ಅಷ್ಟೊತ್ತನ ದೇವ್ರದ ಇರ್ಲಿ ಎಲ್ಲ ವೆದರ್ ವಾರ್ಮ್ ಆಗ್ಲಕತ್ತ. ಮಕ್ಕಳೆಲ್ಲ ಆರಾಮಾಗಿ ಬಿಂದಾಸಂಗೆ ಆಟ ಆಡಕತ್ರ ನೋಡ್ರಿ. ನಮ್ದು ಡಿಂಪದ 2ನೇ ಮಗ ಇವನ್ ಆಲ್ರೆಡಿ ವಾಕ್ ಮಾಡಕತ್ತಾನ. ಅನ್ನಾಯಂದಂತರೂ ಬರ್ತ್ಡೇ ಡ್ರೆಸ್ ಎಲ್ಲ ಹಸಿ ಮಾಡ್ಕೊಂಡ್ಬಿಟ್ಲು. ಈಗೇನು ಮಾಡೋದು, ಅದಕ್ಕೆ ಒಂದು ಸ್ವಲ್ಪ ಹೊತ್ತು ಆಟ ಆಡ್ಲಿ ಅಂತ ಬಿಟ್ಬಿಟ್ಟೆ. ಈಗೇನು ಮಾಡೋಕ್ಕಾಗಂಗಿಲ್ಲ. ಕೇಕು ಇನ್ನೂ ಕಟ್ ಮಾಡಿಲ್ಲ. ಇನ್ನು ಕೇಕ್ ಕಟ್ ಮಾಡೋಕ್ಕೆಲ್ಲ ಅರೇಂಜ್ ಮಾಡ್ಕೊಳಕತ್ತಿದ್ದೆ. ಮಂದೆಲ್ಲ ಊಟ ಮಾಡಕತ್ತಿದ್ರು. ಊಟ ಆದ್ಮೇಲೆ ಮಾಡ್ಬೇಕಂತ ತಿಳ್ಕೊಂಡು ಪ್ಲಾನ್ ಹಾಕೊಟ್ರೆ ಸ್ಪ್ಲಾಶ್ ಪ್ಯಾಡ್ ಒಳಗೆ ಆಡಕ್ ಹೋದ್ಲು. ನಮಗೆ ಗೊತ್ತು ಇಂಥದೆಲ್ಲ ನೋಡ್ಕೊಳ್ಳಿ ಮಕ್ಕಳು ನಿಂದ್ರಂಗೆ ಇಲ್ಲ. ಪಾರ್ಕ್ ಭಾಳ ಚಂದ ಇತ್ತು. ನೋಡ್ಬೋದು, ಇಲ್ಲೇ ಬೆಂಚ್ ಮೇಲೆ ಎಲ್ಲಾರು ಪೇರೆಂಟ್ಸ್ ನೋಡ್ತಿರ್ತಾರ, ಮಕ್ಳು ಇಲ್ಲೇ ಆಟ ಆಡ್ತಿರ್ತಾರ. ಈ ಪಾರ್ಕ್ ಅಂತೂ ಭಾಳ ಸೇರ್ತು. ಒಂದೊಂದು ಪಾರ್ಕ್ನಾಗ ಸ್ಪ್ಲಾಶ್ ಪ್ಯಾಡ್ ಒಂದ್ ಕಡೆ ಇರ್ತಾವು, ಮತ್ತ ಬೆಂಚಸ್ ಎಲ್ಲ ಒಂದ್ ಕಡೆ ಇರ್ತಾವು. ಪೇರೆಂಟ್ಸ್ಗೂ ಆ ಕಡೆ ಈ ಕಡೆ ಓಡಾಡ್ಲಕ್ಕ ಭಾಳ ತ್ರಾಸ ಆಕೈತಿ. ಬಟ್ ಇದು ಎಲ್ಲ ಎದ್ರ ಬಿದ್ರೆ ಇತ್ತು ಅಂತ ತಿಳ್ಕೊಂಡು ಎಲ್ಲಾ ಚಲೋ ಆಯ್ತು. ನಾನಿಲ್ಲಿ ಏನ್ ಮಾತಾಡಕತ್ತೀನಿ ಅಂತಂದ್ರ, ನಾನ್ ಇದು ಶೆಲ್ಟರ್ ಲಾಸ್ಟ್ 2 ಮಂತ್ಸ್ ಬ್ಯಾಕ್ ಬುಕ್ ಮಾಡೀನಿ. ಯಾವಾಗ ನಾ ಇದು ಎಂಟರ್ ಆಗ್ತೀನಿ, ಈ ಶೆಲ್ಟರ್ ಒಳಗ ಮಂದಿ ಫುಲ್ ಆಗ್ಬಿಟ್ಟಿದ್ರು. ಫುಲ್ ಆದ್ರೆ ಎಬ್ಸುದ್ ಹೆಂಗ, ಅದನ್ನ ನಾನ್ ಎಲ್ಲಿ ಹೋಗ್ಲಿ? ನನ್ನ ಫ್ರೆಂಡ್ಸ್ ಎಲ್ಲರೂ ಬರ್ತಾರ ಪಾರ್ಟಿ, ನಾನ್ ಪಾರ್ಟಿ ಮಾಡ್ಬೇಕು. ನಾ ರೊಕ್ಕ ಕೊಟ್ಟು ಇದನ್ನ ಶೆಲ್ಟರ್ ಬುಕ್ ಮಾಡಿದ್ದೆ. ಆಮೇಲೆ ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ಇಲ್ಲ ನಾವು ಬುಕ್ ಮಾಡಿವಿ, ಇದನ್ನ ಬುಕ್ ಮಾಡ್ಲಾರ್ದಾಗ ನೀವೆಲ್ಲ ಸಾಮಾನು ಇಟ್ಟು ಪೇರೆಂಟ್ಸ್ ಎಲ್ಲರೂ ಬಂದು ನೀವು ಕುಂದ್ರಬಹುದು, ಇಲ್ಲಿ ಹ್ಯಾಂಗ್ ಔಟ್ ಮಾಡ್ಬೋದು. ಬಟ್ ಯಾವಾಗ ನಾನ್ ಬುಕ್ ಮಾಡಿದಂದ್ರೆ ಇದು ನಂದು ಆಕೈತಿ ಅವತ್ತಿನ ದಿನ ಅಂತ ಹೇಳಿದೆ. ಅವಾಗ ಎಲ್ಲರೂ ಎದ್ದು ಹೋದ್ರು ಅಂತ ಅವ್ರಿಗೆ ನಾನು ಇದನ್ನೇ ಹೇಳಾಕತ್ತಿದ್ದೆ. ನನ್ನ ತ್ರಾಸ ಏನಾಯ್ತು ಅಂತ. ಒಂದ್ಸಲ ಅನಿಸ್ತೈತಿ ಇವರೆಲ್ಲ ಲೇಟ್ ಆಗಿ ಬಂದಿದ್ದು ಚಲೋ ಆಯ್ತು ನನಗೆ. ಇಲ್ಲಿ ಕೂತೋರಿಗೆಲ್ಲ ಎಬ್ಬಿಸಿ ಇವ್ರಿಗೆ ಕಳಿಸಿ ನಾನ್ ಡೆಕೋರೇಟ್ ಮಾಡೋಕೆ ಅಷ್ಟ್ರಾಗ ನಂಗೆ ಭಾಳ ಟೈಮ್ ಬೇಕಾಗಿತ್ತು. ಇವ್ರು ಲೇಟ್ ಆಗಿ ಬಂದಿದ್ದು ಒಂದ್ಸಲ ಚಲೋನೇ ಅನ್ಬೇಕು. ದೇವ್ರ ಆಶೀರ್ವಾದ ತಥಾಸ್ತು ಅಂತ ಯಾವಾಗಲೂ ನನ್ನ ಮೇಲೆ ಇದ್ದೇ ಅದ ನೋಡ್ರಿ. ಅನಾಯ, ಏವಾನ್ ಮತ್ತು ಆನ್ಯ ಚಂದಂಗೆ ಆಟ ಆಡಕತ್ತಾರ. ಐ ಆಮ್ ಸೋ ಗ್ಲಾಡ್. ಆಕಿ ಎಂಜಾಯ್ ಮಾಡ್ಲಕತ್ತಾಳ. ಅದ್ರ ಸ್ವಿಮ್ ಸೂಟ್ ಆಕಿ ಹಾಕಕ್ಕೆ ಆಗಿಲ್ಲ. ಇದೇ ಡ್ರೆಸ್ನಾಗೆ ಆಡಕತ್ತಾಳಕಿ ಆಡೋಳ್ಲಕ್ಕ. ಮತ್ತೆ ಏವಾನ್ ನೋಡ್ರಿ, ನಮ್ಮ ನಾದಿನಿಂದ 2ನೇ ಮಗ ಇವ ಅಂತ ಹೇಳಿನಲ್ಲ ನಿಮ್ಗೆ, ಅವನ ಹೆಸರು ಏವಾನ್ ಅದು. ಬರ್ತ್ಡೇ ಗರ್ಲ್ ಕೈಗೆ ಸಿಗ್ಲಾಕೆ ತಯಾರಿಲ್ಲ. ನಾವೇ ಎಲ್ಲ ಮಸ್ತ್ ಹಂಗೆ ಸೆಲೆಬ್ರೇಟ್ ಮಾಡ್ಲಾಕತ್ತೀವಿ. ಆಕ್ಚುಲಿ ನಾನು ಪ್ಲಾನ್ ಮಾಡಿದ್ದೆ ಅದು. ಅನಾಯ ಬರೀ ಹೆಸರು, ನಮ್ದು ಬಸ್ರು ಅಂದ್ರೆ ಆಕಿನ ತಿಳುವಳಿಕಿಲ್ಲ. ಸ್ವಲ್ಪ ತಿಳುವಳಿಕೆ ಬರಾಕತ್ತಂದ್ರೆ ಆ ಥೀಮ್, ಈ ಥೀಮ್, ಡಿಸ್ನಿ ಥೀಮ್ ಅಂತ ಮತ್ತು ಜಂಗಲ್ ಥೀಮ್ ಅಂತ ಅನ್ಕೋತ ಕುಂದಿರ್ತಾವ. ಇವು ಎಲ್ಲಿ ತನ ಅವ್ಗೆ ತಿಳುವಳಿಕೆ ಬರಂಗಿಲ್ಲ. ಅಲ್ಲಿ ತನ ನಮ್ಮದೇ ಥೀಮ್, ನಮಗೇನು ಬೇಕಾ ನಾವೇ ಹಾಕೊಂಡು ಮಜಾ ಮಾಡ್ಬಿಡೋದು. ದೊಡ್ಡವರಾದ್ಮೇಲೆ ಡೆಫಿನೆಟ್ಲಿ ಅವ್ರು ತಮ್ಮದೇ ಡಿಮಾಂಡ್ ಮಾಡ್ತಾರ. ಮಂದಿಗೆ ಊಟನು ಭಾಳ ಸೇರ್ತು. ಏನ್ ಚಂದದ ಊಟ, ಎಲ್ಲಿಂದ ಆರ್ಡರ್ ಮಾಡಿರಿ ಅಂತ ಕೇಳಾಕತ್ತಿದ್ರು. ಭಾಳ
ಸೇರ್ತು. ಕೇಕ್ಸ್ ಅದನ್ನ ನೋಡ್ರಿ, ನಾನು ಆಲ್ರೆಡಿ ಚಾಲೆಂಜ್ ಮಾಡ್ಬಿಟ್ಟಿದ್ದೆ. ಕೇಕ್ ನಿಮ್ಗೆ 110% ನಿಮ್ಗೆ ಲೈಕ್ ಆಗೇ ಆಕೈತಿ. ಕೇಕ್ ತಿಂದ ಕೂಡ ನೀವು ಫುಲ್ ತಲೆ ಕೆಡ್ಸ್ಕೊಂತೀರಿ, ವಾವ್ ಅಂತೀರಿ ಅಂತ ಆಲ್ರೆಡಿ ಹೇಳ್ಬಿಟ್ಟಿದ್ದೆ ನಾನು. ಯಾಕಂದ್ರೆ ನಾನು ಯಾವಾಗಲೂ ಇದೇ ಫ್ಲೇವರೇ ಆರ್ಡರ್ ಮಾಡ್ತೀನಿ. ನನಗೆ ಇದು ಫ್ಲೇವರ್ ಭಾಳ ಸೇರ್ತೈತಿ. ಇದು ಒಂದು ಸ್ಪೆಷಲ್ ಆಗಿ ಮಾಡಿಸಿದ ಕೇಕ್ ಅದ. ಎವ್ರಿ ಇಯರ್ ನಾ ಅವ್ರ ಕಡೆನೇ ಕೇಕ್ ಮಾಡಿಸೋದು. ಜಾಸ್ತಿ ಕ್ರೀಮ್ ಇಲ್ಲ, ಜಾಸ್ತಿ ಸ್ವೀಟ್ ಇಲ್ಲ, ಪರ್ಫೆಕ್ಟ್ ಇತ್ತು. ಈ ಸಲ ನಾನು ಸ್ಪಾರ್ಕ್ಲರ್ ಆರ್ಡರ್ ಮಾಡಿದ್ದೆ. ನೀವು ನೋಡ್ಬೋದು ಕೇಕ್ ಮೇಲೆ ಇಡ್ಲಾಕ ಕ್ಯಾಂಡಲ್ ಇಟ್ಟಿದ್ನಪ್ಪ ಅಂದ್ರೆ ಕ್ಯಾಂಡಲ್ ಊದ್ಬೇಕಾಕೈತಿ. ನನಗೆ ದೀಪ ಆರ್ಸಕ್ಕೆ ಯಾವಾಗಲೂ ಸೇರಂಗಿಲ್ಲ. ದೀಪ ಉರ್ಸ್ಬೇಕು, ದೀಪ ಆರಿಸ್ಬಾರ್ದು, ಆ ಕ್ಯಾಟಗರಿ ಒಳಗೆ ಬರ್ತೀನಿ. ಅದಕ್ಕೆ ಇದು ಸ್ಪಾರ್ಕ್ಲರ್ ಹಚ್ಚಿದ್ವಪ್ಪ ಅಂತಂದ್ರೆ ಇದು ತಂತಾನೆ ಆಟೋಮೆಟಿಕ್ ಆರಿ ಬಿಡ್ತೈತಿ. ಇದಕ್ಕೆ ಊದದ ಅವಶ್ಯಕತೆನೇ ಇಲ್ಲ ಅನ್ಕೊಂಡ ಈ ಸಲ ಇದನ್ನ ಆರ್ಡರ್ ಮಾಡಿದ್ದೆ ನಾನು. ಆಂಟಿ ಈ 3 years ಓಲ್ಡ್ ಅದಾರ, ಇನ್ನೂ ಅಂತ ಗಾಬರಿ ಆಗ್ಬೇಡ್ರಿ. ನಮ್ಮ ಫ್ರೆಂಡ್ ಅವ್ರದ್ದು ಅತ್ತಿ ಇವರಿಗೆ ಕೇಕ್ ಭಾಳ ಸೇರಿತಂತ. ಅದಕ್ಕೆ ಅವ್ರ ಕೇಕ್ ಮುನಿತ್ ನಾನು ಫೋಟೋ ತಕ್ಕೋತೀನಿ. ಅದಕ್ಕೆ ಅವ್ರು ಸಿಂಗಲ್ ತಗೊಳಕತ್ತಾರ. ಮತ್ತೆ ನಿಮಗೆ ಗಿಫ್ಟ್ ಕೊಡ್ತಾರೆ. ಅಷ್ಟೇ ಗಿಫ್ಟ್ ಕೊಡ್ತಾರೆ. ಇದ್ರ ಮೇಲೆ ನಿಂತ್ಕೊಂತೀಯ ನೀನು? ತೆಗೆದ್ಬಿಟ್ಕೊಡ್ತಾರೆ. ಕಮಾನ್ ತೆಗೆದ್ಬಿಟ್ಕೊಂಡ ಅಷ್ಟೇ. ತೆಗೆದ್ಬಿಟ್ಕೊಂಡ ಡಿಸ್ನಿಯಿಂದ ನಮ್ ಡಿಂಪ್ ಅವ್ರು ಡಿಸ್ನಿ ಲ್ಯಾಂಡಿಗೆ ಹೋಗಿದ್ರ. ಅಲ್ಲಿ ಇಂತ್ರ ಅನಾಯಾಗ ಮೋನಾ ಗಿಫ್ಟ್ ತಗೊಂಡ್ ಬಂದಾರ. ಅಕ್ಕಿಗಂತೂ ಭಾಳ ಸೇರ್ತು. ಮನೆಗೆ ಹೋದ್ಮೇಲೆ ಅನ್ಬಾಕ್ಸ್ ಮಾಡಿ ತೋರಿಸ್ತೀನಿ ಅದು ಎಂತ ಮೋನಾ ಗಿಫ್ಟ್ ಅದ ಅಂತೇಳಿ. ಆಮೇಲೆ ಇಲ್ಲಿ ನನ್ನ ಫ್ರೆಂಡ್ ಅವಿನಾಶ್ ಮತ್ತೆ ಅಡಿರ ಇಬ್ರು ಕೇಕ್ ಎಲ್ಲ ಪೀಸ್ ಮಾಡಿ ಎಲ್ಲರಿಗೆ ಕೊಡ್ಲಾಕತ್ತಾರ. ಕಡಿಕ ಪಾರ್ಟಿ ಮುಗೀತು. ಪಾರ್ಟಿ ಮುಗಿದ್ಮೇಲೆ ಎಲ್ಲರೂ ಹಂಗೆ ಹೋಗಂಗಿಲ್ರಿ, ಎಲ್ಲರೂ ಹೆಲ್ಪ್ ಮಾಡ್ತಾರ, ಎಲ್ಲ ಕ್ಲೀನಪ್ ಮಾಡಬೇಕು. ಇಲ್ಲೇ ಅದೇ ಅದ, ನಾವೇ ಇಲ್ಲಿ ಮಹಾರಾಣಿ, ನಾವೇ ಇಲ್ಲಿ ನೌಕರಾಣಿ ಇದ್ದಂಗೆ. ಇಷ್ಟೊತ್ತನ ನಾವೆಲ್ಲರೂ ಕೂಡ ಪಾರ್ಟಿ ಮಾಡಿದ್ವಿ, ಮಜಾ ಮಾಡಿದ್ವಿ, ತಿಂದ್ವಿ, ಉಂಡ್ವಿ. ಈಗ ನಮ್ಮ ಸಂತಿ ಕಿತ್ಕೊಂಡು ನಾವು ಮನೆಗೆ ಹೋಗ್ಬೇಕು. ಒಬ್ರ ಕೈಲಿ ಅಂತೂ ಇದು ನಾನು ಸ್ಟಾರ್ಟಿಂಗಿಂದ ಹೇಳಕತ್ತೀನಿ, ಒಬ್ರ ಕೈಲಿ ಅಂತೂ ಯಾವ ಕೆಲಸನೂ ಆಗಂಗಿಲ್ಲ. ನಾವು ಯಾವಾಗಲೂ ಒಬ್ರಿಗೊಬ್ರ ಮೇಲೆ ಎಲ್ಲ ನಿರ್ಭರ ಆಗಿರ್ತೀವಿ. ಎಲ್ಲರೂ ಒಂಚೂರು ಹೆಲ್ಪ್ ಮಾಡೋದಕ್ಕೆ ನಮ್ದು ಕೆಲಸಗಳೆಲ್ಲ ಮುಂದೆ ಹೋಗೋದು. ಇಲ್ಲಿ ಫ್ಯಾಮಿಲಿ ಅನ್ನೋ ಶಬ್ದಕ್ಕಿಂತ ಇಲ್ಲಿ ಫ್ರೆಂಡ್ಸೇ ಫ್ಯಾಮಿಲಿ ಅದಾರ. ನೀವು ನೋಡ್ಬೋದು ಎಲ್ಲರೂ ಎಷ್ಟು ಹೆಲ್ಪ್ ಮಾಡಿದ್ರೆ. ಕಡಿಕ ಒಂದು 5-10 ನಿಮಿಷನಾಗ ಬಡ 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 ಎಲ್ಲ ಆ್ಯಸ್ ಇಟ್ ಈಸ್ ಕ್ಲೀನ್ ಆಯ್ತು. ಅಡುಗೆ ಏನು ಜಾಸ್ತಿ ಉಳಿದಿದ್ದಿಲ್ಲ, ಸ್ವಲ್ಪ ಉಳಿದಿತ್ತು. ಎಷ್ಟು ಉಳಿದಿತ್ತು ಅಷ್ಟು ಕಟ್ಕೊಂಡು ಮನೆಗೆ ಬಂದೆ. ಮನೆಯೊಳಗೆ ಅತ್ತಿ ನಾದ್ನಿ ನಮ್ಮ ಡಿಂಪ್ ಅವರೆಲ್ಲರೂ ಶಿಖಾವಕ್ಕೆ ಹೋಗೋರಿದ್ರು. ಅವ್ರವ್ರು ತಮ್ಮ ಮನೆಗೆ ಹೋಗೋರಿದ್ರು. ಬರ್ತ್ಡೇ ಮುಗಿದ್ಮೇಲೆ ಅವತ್ತಿನ ದಿವಸ ಹೋಗೋರಿದ್ರು. ಬಂದ್ಮೇಲೆ ಚೇಂಜ್ ಮಾಡೋಕ್ಕೂ ಟೈಮ್ ಇಲ್ಲ ನೋಡ್ರಿ. ಬಡ ಅವ್ರಿಗೆ ಪ್ಯಾಕ್ ಮಾಡ್ಲಾಕತ್ತೀನಿ. ಚಮಚಲ್ಲ ಇಟ್ಟು ಯಾರು ಹಾಕೋದು ಕುಂದಿರ್ತಾರ ತಿಳ್ಕೊಂಡು ಅದ್ರ ಗ್ರೇವಿನ ಎತ್ತಿ ಸುರುಲಾಕ್ ಟ್ರೈ ಮಾಡಕತ್ತೀನಿ ನಾನ್ ವೆಜ್ ಇಂದ. ಬಟ್ ಸುರ್ಲಾಕ್ ಆಗಲ್ಲಾಗ್ಯದ. ಮತ್ತೊಂದ್ಸಲ ಟ್ರೈ ಮಾಡಿದೆ, ಫೈನಲಿ ಬಂತು. ಅವ್ರ ಮನೆಗೆ ಹೋದ್ಮೇಲೆ ಎಲ್ಲಿ ಊಟ ಮಾಡ್ತಾರ? ಅಡುಗೆ ಎಲ್ಲ ಮಾಡ್ಕೋತ ಕುಂದಿರ್ಬೇಕು, ಇಲ್ಲಾಂದ್ರೆ ಹೊರಗಿನ ತಿನ್ಬೇಕು. ಇವಾನ್ ಬೇರೆ ಅದಾನ, ಅವ ಬೇರೆ ಸಣ್ಣವದಾನ, ಎಲ್ಲಿ ಹೋಗ್ತಾರೆ ಇವರೆಲ್ಲ? ಅದಕ್ಕೆ ಪಡ ಕಟ್ಟಿ ಕೊಟ್ಟನೆ ಅಂತಂದ್ರೆ ಅವರು ರಾತ್ರಿ ಊಟ ಮಾಡ್ತಾರೆ. ಮುಂಜಾನೆ ಎದ್ದು ತಮ್ಮ ಪಾಡಿಗೆ ನಾವು ಡೈಲಿ ರೂಟೀನ್ಗೆ ಅವ್ರು ಹತ್ತಾರ. ಮತ್ತು ಮರ್ದಿನ ಮಂಡೇ ಬೇರೆ ಐತಿ, ಕೆಲಸನೂ ಮಾಡಬೇಕು ಎಲ್ಲರೂ. ಅದಕ್ಕೆ ನಮ್ ಫ್ರೂಟ್ಸ್ ಬೇಡ. ಯಾವ್ದಾದ್ರು ಸ್ಟ್ರಾಬೆರಿ ಏನಾದ್ರು ಕೊಡ್ರಿ. ಬಿಕಾಸ್ ಏವನ್ ಕಾಲ್ ತಿನ್ಸ್ಬೋದು. ಯಾಕಂದ್ರೆ ನೋಡ್ರಿ ಸರ್ಪ್ರೈಸ್ ತೋರಿಸ್ರ ಮಮ್ಮಿ. ಬಾವತ್ ಎಲ್ಲೋದ್ರು ಮಮ್ಮಿ? ಬೇಡ, ಕಿವಿ ಬೇಡ, ಕಿವಿ ನೀವು ತಿನ್ನಿ. ಅಶ್ವಿನಿ ಪರ್ಪಸ್ಲಿ ಶಿ ಇಸ್ ಡ್ರೆಸ್ಡ್ ಅಪ್ ಲೈಕ್ ದಿಸ್ ಟು ಡು ಹೌಸ್ ಕೆಲಸ. ಮತ್ತೆ ಇಲ್ಲಿ ಆಕಾಶ್ ಅವ್ರು ನನ್ನ ಕಾಡ್ಸ್ಲಕತ್ತಾರ, ಅದು ಇದು ಏನೇನೋ ಅಂದ. ಅದಕ್ಕೆ ನನ್ನ ಮಾರಿ ಒಂದ್ ಸ್ವಲ್ಪ ಮಂಗ್ಯಾನ್ ಮಾರಿ ಆಗ್ಯದ. ಅದು ಮಂಗ್ಯಾನ್ ಮಾರಿ ನೋಡ್ಲಾಕೆ ಅವ್ರಿಗೆ ಭಾಳ ಪ್ರೀತಿ. ಮತ್ತು ನಾನು ಬೈತೀನಲ್ಲ ಅದೊಂದ್ಸಲ ನಾರ್ತ್ ಕರ್ನಾಟಕ, ಅದು ಅವ್ರಿಗೆ ಇನ್ನೂ ಫನಿ ಅನಿಸ್ತೈತೆ.
ನೋಡ್ರಿಲ್ಲ ಯಾರು ಚಾ ಮಾಡಾಕತ್ತಾರ. ನೇತ್ರ ಧನ್ಯ, ನೇತ್ರ ಪಾವನ, ಪವಿತ್ರ ಪಾವನ ಅಲ್ಲಮ್ಮ. ಹವಾಯಿನ್ ಥೀಮಿಂದೆಲ್ಲ ಡ್ರೆಸ್ ಹಾಕೊಂಡಿದ್ವಿ. ನಮ್ಮ ಮತ್ತೆ ಆಕ್ಚುಲಿ ಚೇಂಜ್ ಮಾಡಿದ್ರು ಊರಿಗೆ ಹೋಗ್ಬೇಕಂತ ಹೇಳಿ. ಆದ್ರೂ ಕೊಳಗ ಒಂದು ಸರ ಹಾಕೊಂಡು ಒಂದು ಮಾಲಿ ಹಾಕೊಂಡು ಡಾನ್ಸ್ ಮಾಡಿದ್ವಿ, ಒಂದು ರೀಲ್ಸ್ ಮಾಡಿದ್ವಿ. ಭಾಳ ಮಜಾ ಬತ್ತು ಮಾಡೋ ಮುಂದೆ. ನಾವೆಷ್ಟೇ ದೊಡ್ಡವ್ರಾದ್ರೂ ಸದ್ನ ನಮ್ಮ ಮನಸ್ಸು ಇನ್ನ ಟೀನೇಜರ್ಸ್ ಮನಸ್ಸದ 15-14 ವರ್ಷದ ಮನಸ್ಸು ಇನ್ನಾದ್ರೂ ಅದು ನಮಗೆ ನೋಡ್ರಿ. ನಾವೆಷ್ಟು ಚಂದ ಎಂಜಾಯ್ ಮಾಡಿದ್ವಿ. ಜೀವನದಾಗ ಅದೇ ಅದಲ್ಲ ರೀ, ಚಂದಂಗೆ ಎಂಜಾಯ್ ಮಾಡಬೇಕು, ಚೈತನ್ಯ ಇರಬೇಕು. ಇಂಥವೆಲ್ಲ ಮಾಡಿದಾಗ ಒಂದು ಸ್ವಲ್ಪ ಫ್ರೆಶ್ ಅನಿಸ್ತೈತಿ. ಇನ್ನ ನಮಗೆ ಜಾಸ್ತಿ ವಯಸ್ಸು ಆದ್ಕೊಳ್ಳಿ ನಾವು ಇಂಥ ರೀಲ್ಸ್ ಎಲ್ಲ ಮಾಡಿದ್ವಿ ಅಂತ ನೋಡ್ಕೋತ ಕೂತ್ವಿ ಅಂದ್ರೆ ಎಷ್ಟು ಖುಷಿ ಸಿಗ್ತೈತಿ. ಈ ಅನೈನ್ ಬರ್ತ್ಡೇಗೆ ಅಂತ ಹೇಳಿ ನಾನು ನೇಲ್ಸ್ ಮಾಡಿಸ್ಕೊಂಡಿದ್ದೆ ಸಲೂನ್ಗೆ ಹೋಗಿ. ಸ್ವಲ್ಪ ಫಂಕಿ ಆಗಿರ್ಲಿ ತಿಳ್ಕೊಂಡು 2 ಕೈಗೆ ಹಂಡ ಬಂಡ ಕಲರ್ ಏನಿಲ್ಲ ಕಂದ, ಒಂಚೂರು ಕೀರ್ ಮಾಡಿ ಇಟ್ಟಿದ್ದೀನಿ. ಇಲ್ಲ ಮತ್ತೆ ಡಿಂಪ್ ಅವ್ರ ಮನೆಗೆ ಹೊಂಟಾರ. ಅದಕ್ಕೆ ಹೋಗಿತ್ತ ಮೊದ್ಲು ಎಲ್ಲಾ ಮಕ್ಕಳಿಗೂ ಪಾಯಸ ಮಾಡಿ ಎಲ್ಲರಿಗೂ ತಿನ್ರಿ ಅಂತ ಹೇಳಾಕತ್ತಿದ್ರು. ನಡ್ರಿ ಪ್ಯಾಕ್ ಮಾಡಿದ್ದೆಲ್ಲ ಒಂದು ಬ್ಯಾಗ್ನ ಹಾಕ್ಲಾಕತ್ತೀನಿ. ನಮ್ ಕಡೆ ಇಂಥದ್ದು ಅರ್ವಿ ಚೀಲ ಭಾಳ ಆಗ್ಬಿಟ್ಟಾವ. ನಮ್ಮ ಅತ್ತಿ ಬರ್ ಮುಂದೆ ಒಂದಿಷ್ಟು ಸ್ವೀಟ್ ತೊಗೊಂಬಂದಿದ್ರು, ನನ್ನ ಫ್ರೆಂಡ್ಸ್ ಬರ್ ಮುಂದೆ ಒಂದಿಷ್ಟು ಸ್ವೀಟ್ಸ್ ತಂದು ಕೊಟ್ಟಿದ್ರು. ಹಿಂಗಾಗಿ ಇಂಥ ಬ್ಯಾಗ್ಗಳು ಭಾಳ ಅದಾವು. ಭಾಳ ಖುಷಿ ಅನಿಸ್ತೈತಿ ಇಂಡಿಯಾದ ಇಂಥವೆಲ್ಲ ಕೈ ಚೀಲಗಳು ಅರ್ವಿ ಚೀಲ ಯೂಸ್ ಮಾಡ್ಲಾಕ ನಾ ಚಂದ ಮಡ್ಚಿಟ್ಟಿರ್ತೀನಿ ಅವನ್ ಸದ್ನ. ನನಗೆ ಒಂದೇ ನಿಮಿಷ ಕೊಟ್ಬಿಡ್ರಿ, ನಾನು ಈ ಪ್ರಾಡಕ್ಟ್ ನಿಮಗೆ ತೋರಿಸ್ತೀನಿ. ಇಲ್ಲಿ ಆಕಾಶ್ ಅವರು ರಾತ್ರೆಲ್ಲ ಕುತ್ಕೊಂಡು ಈ ಪ್ರಾಡಕ್ಟ್ ಅನ್ನ ಈ ಶೆಲ್ಫ್ ಅನ್ನ ಫಿಕ್ಸ್ ಮಾಡ್ಲಕತ್ತಾರ. ಈ ಶೆಲ್ಫ್ ಎದಕ್ಕಪ್ಪ ಅಂತಂದ್ರ ಆಕ್ಚುಲಿ ಇದು ಕೋಟ್ಸ್ ಎಲ್ಲ ಹ್ಯಾಂಗ್ ಮಾಡಾಕ ವಿಂಟರ್ನಾಗ. ಬಟ್ ಇದನ್ನ ನಾನು ದೇವ್ರ ಖೋಲಿ, ದೇವ್ರ ರೂಮ್, ದೇವ್ರ ಶೆಲ್ಫ್ ಇಡಾಕಂತ ತಗೊಂಡೆ. ಆದ್ರ ಯಾವಾಗ ಫಿಕ್ಸ್ ಮಾಡ್ತೀವಿ ಇದು ಯಾಕೋ ತಾನೇ ಹೊಡಿಲಕತ್ತದಲ್ಲ ಪ್ಲಾನ್ ಅನ್ಕೊಂಡು ನಾವೇನ್ ಮಾಡಿದ್ವಿ, ಫುಲ್ ತಲೆಗಿಂದ ತೆಗೆದ್ಬಿಟ್ವಿ ದೇವ್ರ ಖೋಲಿ ಮಾಡೋದು ಇದನ್ನ. ಆಮೇಲೆ ನಿಮ್ಗೆ ಗೊತ್ತಾ ನಾವೆಲ್ಲ ಟಾಯ್ಲೆಟ್ ಪೇಪರ್ ಯೂಸ್ ಮಾಡ್ತೀವಿ. ಟಾಯ್ಲೆಟ್ ಪೇಪರ್ ಯೂಸ್ ಮಾಡ್ಬೇಕಪ್ಪ ಅಂತಂದ್ರೆ ಒಂದಿಷ್ಟು ಬಾತ್ರೂಮ್ನಾಗ ಸ್ಟೋರ್ ಮಾಡಿ ಇಡಬೇಕಾಕೈತಿ. ಈ ಶೆಲ್ಫಿನ ಬ್ರ್ಯಾಂಡ್ ಹೆಸರದ ಸಿಕಾಯಕ್. ಇದು ನಮ್ದು ಬಾತ್ರೂಮ್ ಅದ, ಪೌಡರ್ ರೂಮ್ ಅಂತಾರ. ಇದು ಡೌನ್ ಸ್ಟೇರ್ಸ್ ನಾಗ ಕಾಮನ್ ಆಗಿ ಎಲ್ಲಾರು ಯೂಸ್ ಮಾಡುವಂತದ್ದು ಬಾತ್ರೂಮ್, ಅದಕ್ಕೆ ಪೌಡರ್ ರೂಮ್ ಅಂತಾರ. ಇದನ್ನ ಇಲ್ಲಿ ಶಿಫ್ಟ್ ಮಾಡೀನಿ. ನಮ್ದು ಬಾತ್ರೂಮ್ ಆಕ್ಚುಲಿ ಬಹಳ ದೊಡ್ಡದ. ಇದು ನಾನು ಫ್ರೇಮ್ ಹಾಕಿನಿ. ಇದು ಇಲ್ಲಿ ಕರೆಕ್ಟ್ ಹೇಳಿ ಮಾಡಿಸ್ದಂಗ ಸೂಟ್ ಆಯ್ತು. ನಮ್ ಗೃಹ ಪ್ರವೇಶಕ್ಕ ಒಬ್ರು ಗಿಫ್ಟ್ ಕೊಟ್ಟಿದ್ರು ಇದನ್ನ. ಆಮೇಲೆ ಇಲ್ಲಿ ನಾನು ಫ್ಲವರ್ ಪಾಟ್ ಇಟ್ಟಿನಿ. ನೋಡ್ರಿ ಪಂಪ್ಕಿನ್ ಅದ, ಪಂಪ್ಕಿನ್ ಒಳಗೆಲ್ಲ ಹಿಂಗ ಮಸ್ತ್ ಪೈಕಿ ಹೂಗಳು ಅದಾವು. ಎಷ್ಟ್ ಚಂದ ಕಾಣಿಸ್ತೈತಿ. ಸರ್ಪ್ರೈಸ್ ಏನ್ ಇಲ್ಲದು, ನಾನೇ ಇಟ್ಟಿನಿ. ಇಲ್ಲದ ಬಾಪಲ್ಲವಿ. ಓ ಅಶ್ವಿನಿ, ದಿಸ್ ಇಸ್ ವೆರಿ ನೈಸ್. ತುಂಬಾ ಚೆನ್ನಾಗಿದೆ. ಹೌದಾ? ರೆಸ್ಟ್ ರೂಮ್ ಅಲ್ಲಿ ಈ ತರ ನೋಡೇ ಇಲ್ಲ ಯಾವತ್ತು. ತುಂಬಾ ಆಂಟಿಕ್ ಆಗಿದೆ, ಯುನೀಕ್ ಆಗಿದೆ. ಹೌದಾ? ವೆರಿ ನೈಸ್. ಎಲ್ಲಿ ತಗೊಂಡೆ ಅಶ್ವಿನಿ? ಆನ್ಲೈನ್ ಅಪ್ಪ, ಆನ್ಲೈನ್ ತಗೊಂಡಿ ನೋಡು. ಎಕ್ಸ್ಟ್ರಾ ಟಾಯ್ಲೆಟ್ ರೋಲ್ಸ್ ಎಲ್ಲ ಇಡ್ಬೋದು. ಹೌದಿಲ್ಲ? ಮತ್ತೆ ನಂಗೆ ಇದು ತುಂಬಾ ಲೈಕ್ ಆಯ್ತು. ಸೋ ಮಚ್ ಆಫ್ ಸ್ಪೇಸ್, ತುಂಬಾ ಒಳ್ಳೆ ಲುಕ್ ಕೊಡ್ತಾ ಇದೆ. ನಾನು ಆಕ್ಚುಲಿ ಇದನ್ನ ಟೆಂಪಲ್ ಮಾಡ್ಬೇಕು ಅನ್ಕೊಂಡಿದ್ದೆ, ದೇವ್ರ ಇಡಾಕ. ಬಟ್ ಆಮೇಲೆ ಅನ್ನಿಸ್ತು ಇಲ್ಲ ಟೆಂಪಲ್ ಸೂಟ್ ಆಗಲ್ಲ, ಇಲ್ಲಿ ಬಾತ್ರೂಮ್ ಇದು ಮಲ್ಟಿ ಪರ್ಪಸ್ ಇದೆ. ಆಕ್ಚುಲಿ ಹುಕ್ಸ್ ಹಾಕಿ ಕ್ಲೋಸೆಟ್ ರ್ಯಾಕ್ ತರನು ಯೂಸ್ ಮಾಡ್ಬೋದು. ಕರೆಕ್ಟ್ ಕರೆಕ್ಟ್. ಇದು ಇದ್ರ ಜೊತೆ ಬಂತ? ಇಲ್ಲ ಇಲ್ಲ, ಇಟ್ಸ್ ಅ ಡಿಫರೆಂಟ್ ಆರ್ಟ್. ಡಿಫರೆಂಟ್. ನಾನು ತುಂಬಾ ಚೆನ್ನಾಗಿದೆ. ಹೌದಾ? ಐ ರಿಯಲಿ ಲೈಕ್ಡ್ ಇಟ್. ಥ್ಯಾಂಕ್ ಯು. ಆರ್ಡರ್ ಮಾಡ್ತೀಯಾ? ಶ್ಯೂರ್ ಪಾ, ಶ್ಯೂರ್ ಶ್ಯೂರ್. ನಿಮಗ್ ಸದ್ನ ಈ ಪ್ರಾಡಕ್ಟ್ ಬೇಕಪ್ಪ ಅಂತಂದ್ರೆ ನನ್ ಕೂಪನ್ ಕೋಡ್ ಉತ್ತರ 30 ಅಂತ ಹೊಡೆದ್ರ ಅಂದ್ರೆ ನಿಮಗ್ ಇದ್ರ ಮೇಲೆ 30% ಆಫ್ ಸಿಗ್ತೈತಿ. ಬಾತ್ರೂಮ್ ಶೋಭಾ ತರುವಂತ ಇದೇನು ಶೆಲ್ಫ್ ಅದಲ್ಲ, ಇದಕ್ಕೆ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ನೀವು ಸದ್ನ ಇದು ಶೆಲ್ಫ್ ಸೇರ್ತಪ್ಪ ಅಂದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಾಗ ಇರುತ್ತೆ, ದಯವಿಟ್ಟು ಹೋಗಿ ನೋಡ್ರಿ, ಪರ್ಚೇಸ್ ಮಾಡ್ರಿ. ಈಗ ನಾನು ರಾತ್ರಿ ಆಗೈತಿ, ನಾನು ಅವತಾರ ನೋಡಿದ್ರೆ ಗೊತ್ತಾಗ್ತಿರ್ಬೋದು ಭಾಳ ನಿದ್ದಿಗಣ್ಣಾಗದೀನಿ. ನಾನು ಅನಾಯಾಸನ ನಿದ್ದಿಗಣ್ಣಾಗದಾಳೆ. ಈಗ ಹೋಗಿ ಮಲ್ಕೋತೀವಿ. ನಾಳೆ ಮುಂಜಾನೆ ಆಸ್ ಯೂಶುವಲ್ ನಮ್ದು ಡೈಲಿ ರೂಟೀನ್ ಸ್ಟಾರ್ಟ್ ಆಗ್ತೈತಿ. ಬಾಯ್, ಗುಡ್ ನೈಟ್. ಹೋಪ್ ನಿಮಗೆಲ್ಲರೂ ಇವತ್ತಿನ ವಿಡಿಯೋ ಸೇರ್ತೈತೆ ಅನ್ಕೋತೀನಿ. ಇವತ್ತಿನ ವಿಡಿಯೋ ಸೇರ್ತಪ್ಪ ಅಂದ್ರೆ ಲೈಕ್, ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಕ್ಕೆ ನೆನಪಾರಬೇಡ್ರಿ. ಇಷ್ಟು ಹೇಳ್ಕೋತೀನಿ. ನಿಮ್ಮ ಉತ್ತರ ಕನ್ನಡ ಸೈನಿಂಗ್ ಆಫ್. ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ಭೇಟಿ ಆಗ್ತೀನಿ ಅಂತ. ಕನ್ನಡ ಕಲಿಸಿ, ಕನ್ನಡ ಬೆಳೆಸಿ. ಧನ್ಯವಾದಗಳು.